ಸರ್ಕಾರವನ್ನು ಮಾಡಿ ಅಭಿವೃದ್ಧಿ ಶೂನ್ಯ ಮಾಡಿ ಹಣಕಾಸಿನ ದಿವಾಳಿಯನ್ನು ಮಾಡಿ ಮತ್ತು ಹೆಜ್ಜೆ ಹೆಜ್ಜೆಗೂ ಹಗರಣಗಳನ್ನು ಮಾಡ್ಕೊತ ಹೋಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇದೆ, ಅದನ್ನು ಪ್ರಭಾವ ಮಾಡುವಂಥ ಮರೆಮಾಚುವಂಥ ಕೆಲಸಕ್ಕೆ ಇವತ್ತು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡ್ತಾಯಿದ್ದಾರೆ. ಸರ್ಕಾರಿ ದುಡ್ಡಿನಲ್ಲಿ ಮಾಡ್ತಾಯಿದ್ದಾರೆ. ಅದೇ ದುಡ್ಡು ಇವತ್ತು ಅಭಿವೃದ್ಧಿಗೆ ಬಳಕೆ ಮಾಡ್ಬೋದು. ಯಾವ ಪುರುಷಾರ್ಥಕ್ಕಾಗಿ ಇದನ್ನು ಮಾಡಿದಾರಂತ ಇವತ್ತಿಗೂ ಗೊತ್ತಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಆನೆ ಬಲ ಬಂದಿದೆ ಅಂತ. ಸ್ವಾಮಿ, ನೀವು ಆಗಲೇ ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಜನರಿಗೆ ಆನೆ ಬಲ ತುಂಬಬೇಕು, ಜನರ ಬದುಕಿಗೆ ಆನೆ ಬಲ ತುಂಬಬೇಕು, ನಿಮಗಲ್ಲ. ನೀವು ಮುಖ್ಯಮಂತ್ರಿಯಾಗಿ ರಾಜಕೀಯವಾಗಿ ಇಷ್ಟು ಅಸ್ಥಿರತೆಯಲ್ಲಿ ಬದುಕುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನಮಗೆ ಕನಿಕರ ಬರ್ತಾಯಿದೆ. ನಿಮ್ಗೊಂದು ಸಮಾವೇಶ ಬೇಕಾ ನಿಮಗೆ ಬಲ ತೋಳೋದಕ್ಕೆ ಮುಖ್ಯಮಂತ್ರಿಯಾಗಿ? ಸರ್, ಈಗ ಬಿಜೆಪಿ ಪಾದಯಾತ್ರೆ ಮಾಡ್ತಿದ್ದಾರೆ ಸರ್, ಇದನ್ನು ನಾಟಕ ಅಂತೇಳಿ CM ಲೇವಡಿ ನೋಡಿ. ಮುಖ್ಯಮಂತ್ರಿಗಳು ಅವರು ನಮ್ಮ ಕಡೆ ದೊಡ್ಡಾಟ ಅಂತಿದೆ. ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರಧಾರಿ, ಭಾಳ ಆವೇಶದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂಥ ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರಧಾರಿ. ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿರುವ ತಪ್ಪುಗಳನ್ನು ಇವತ್ತು ಎತ್ತಿ ಹಿಡಿಯುವಂಥದ್ದು ನಮ್ಮ ಕೆಲಸ. ಮುಖ್ಯಮಂತ್ರಿಗಳಿಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ. ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜನರಿಗೆ ಔಷಧಿ ಸಿಗ್ತಾ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಜನರಿಗೆ ಸಾರ್ವಜನಿಕ ಸರ್ಕಾರಿ ದವಾಖಾನೆಯಲ್ಲೆಲ್ಲ ರೇಟ್ ಹೆಚ್ಚಿಗೆ ಮಾಡಿದ್ದೀರಿ. ಬಡವರು ಆರೋಗ್ಯದ ಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ. ಅದರ ಕಡೆ ಲಕ್ಷ್ಯ ಕೊಡೋಕ್ಕೆ ಸರ್, ಈಗ 10 kg ಅಕ್ಕಿ ಕೇಂದ್ರದಿಂದ ಏನಾದರೂ ಕೊಡ್ತಾ ಇದ್ದರೆ ನಾನು ರಾಜಕೀಯ ನಿವೃತ್ತಿ ಕೊಡ್ತೇನೆ ಅಂತ CM ಹೇಳ್ತಾರೆ ಸರ್. ನಾವೆಲ್ಲ 10 kg ಕೊಡ್ತೀವಿ ಅಂತ ಹೇಳಿದ್ದಿಲ್ಲ. ಇವ್ರು ಹೇಳಿದ್ರು 10 kg ಕೊಡ್ತೀವಿ. ನಿಜವಾಗ್ಲೂ ಕೂಡ ನಾವು 10 kg ಕೊಡ್ತೀವಿ ಅಂತ ಹೇಳಿದ್ರು. ಅವರು ಒಂದು ಅಗಳು ರಾಜ್ಯ ಸರ್ಕಾರದಿಂದ ಇವತ್ತು ಅನ್ನವನ್ನು ಕೊಡ್ತಾ ಇಲ್ಲ. 5 kg ಏನು ಬರ್ತಾ ಇದೆ ಅದು ಕೇಂದ್ರದ್ದು. ಅದನ್ನು ಹೇಳೋಕ್ಕೆ ನಾಚಿಕೆ ಇವ್ರಿಗೆ. ಅದಕ್ಕೆ ನಾವು 10 kg ಕೊಡ್ತಾ ಇದ್ದೀವಿ. ನೀವು 10 kg ಅಂತ ಕೊಡೋರು ಒಂದು ಗೊತ್ತಿಲ್ಲ. ನೀವು ರಾಜೀನಾಮೆ ವಿಚಾರದಲ್ಲಿ ಈ ಪರಮೇಶ್ವರ ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ನಾಯಕರು ಅವರಲ್ಲೇ ಕಿತ್ತಾಟ ಆರಂಭಗೊಂಡಿದೆ ಸರ್. ಇನ್ನೊಂದು ವಿಚಾರ ಇರ್ತದೆ, ಅವರಿಬ್ಬರು ಮಾಡ್ಕೊಳ್ಳೋದಾಗಿತ್ತಂದ್ರೆ ಹೊಂದಾಣಿಕೆ ಆಗಿತ್ತಂದ್ರೆ ನಮಗೆ ಇದು ನೋಡ್ರಿ, ಆಡಳಿತದ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬೇಗುದಿ ಇರೋದು ಭಾಳ ಸ್ಪಷ್ಟ ಆಗಿದೆ. ಎಲ್ಲವೂ ಸರಿಯಿಲ್ಲ ಅನ್ನೋದು ಕೂಡ ಭಾಳ ಸ್ಪಷ್ಟವಾಗಿದೆ. ಪರಸ್ಪರ ಹೊಂದಾಣಿಕೆ ಇಲ್ಲದ್ದು ಕೂಡ ಭಾಳ ಸ್ಪಷ್ಟ ಇದೆ. ಎಲ್ಲರೂ ಕೂಡ ಗೊತ್ತಿದೆ. ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿಗಳು ಫೆವಿಕೋಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ. ಆ ಫೆವಿಕೋಲ್ ಕಿತ್ಕೋಬೇಕು ಅಂತಂದು ಉಪಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಇವರಿಬ್ಬರೇ ಮಾಡಿದರೆ ನಮ್ಮದೇನು ಪಾತ್ರ, ನಾವು ಪ್ರೇಕ್ಷಕರ ಅನ್ನುವಂಥ ಒಂದು ಅಸಹಕತೆ ಇವತ್ತು ಗೃಹ ಸಚಿವರಿಗೆ ಬಂದಿದೆ. ಇವತ್ತು ಭಾಳ ಸ್ಪಷ್ಟವಾಗಿದೆ. ಬರುವಂಥ ದಿನಗಳಲ್ಲಿ ಇದು ಭಾಳ ದೊಡ್ಡ ಪ್ರಮಾಣದ ಅಸಮಾಧಾನ ಆಗ್ತದೆ. ಈ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿ ಮಾಡೋದು. ಈಗಾಗಲೇ ನಾವು ಸದಸ್ಯತ್ವ ಅಭಿಯಾನ ಮುಗಿಸಿದ್ದೇವೆ. ಅದರ ಸಂಪೂರ್ಣವಾಗಿ ಸದಸ್ಯತ್ವ ಅಭಿಯಾನ ನಂತರದ ಸಂಘಟನೆಯ ವಿಚಾರಗಳು ಹಲವಾರು ಇದ್ದಾವೆ. ಅವುಗಳನ್ನು ಚರ್ಚೆ ಮಾಡ್ತೇವೆ. ರಾಜಕೀಯ ಸ್ಥಿತಿಗತಿಗಳನ್ನು ಚರ್ಚೆ ಮಾಡ್ತೇವೆ. ಮುಂದೆ ಅಸೆಂಬ್ಲಿ ಬರ್ತಾಯಿದೆ. ಅಸೆಂಬ್ಲಿಯಲ್ಲಿ ಯಾವ ವಿಷಯಗಳನ್ನು ಎತ್ಕೋಬೇಕು, ಹಗರಣಗಳನ್ನು ಯಾವ ಎತ್ಕೋಬೇಕು ಅನ್ನೋದನ್ನು ಸಂಪೂರ್ಣ ಚರ್ಚೆ ಮಾಡ್ತೀವಿ. ಸರ್, ಶಿಗ್ಗಾವಿ ಒಳಗೆ